ಎಸ್. ಒಳ ಮೀಸಲಾತಿ ಬಲಗೈ ಸಮಾಜದ ಏನು ಶಾಸಕರನ್ನ ಮತ್ತು ಸಚಿವರನ್ನ ಸಿಎಂ ಸಿದ್ದರಾಮಯ್ಯನವರು ದಿಢೀರನೆ ಒಂದು ಸಭೆಯನ್ನ ಕರೆದಿರುವಂಥದ್ದು. ಯಾಕಂದ್ರೆ ಬಲಗೈ ಸಮುದಾಯದ ಪ್ರತ್ಯೇಕವಾಗಿ ಅವರನ್ನ ಈಗ ಸಭೆಗೆ ಕರೆದಿರುವಂಥದ್ದು, ಒಂದು ಚರ್ಚಾಕೂಟವನ್ನ ಮಾಡುವಂಥದ್ದು ಇವತ್ತು ಸಿಎಂ ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯನವರು ಏನು ಬಲಗೈ ಸಮಾಜದ ಏನು ಕಾಯ್ತಾ ಕುಂತಿರುವಂತ, ಏನು ನಿರೀಕ್ಷೆಯಲ್ಲಿ ಇರುವಂತ ಬಲಗೈ ಮತ್ತು ಎಡಗೈಯಲ್ಲಿರುವ ಒಳ ಮೀಸಲಾತಿ ಬಗ್ಗೆ ಇದಕ್ಕೆಲ್ಲ ಅಂತ್ಯ ಹಾಡ್ತಾರ ಅನ್ನೋದು ಒಂದು ಬಹಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಬಲಗೈ ಮತ್ತು ಎಡಗೈ ಈಗಾಗಲೇ ಯಾವ ರೀತಿಯಾಗಿ ಜಿದ್ದಿನ ವಾಗ್ವಾದ ನಡೀತಾ ಇದೆ ಅನ್ನೋದು ಕುರಿತಾಗಿ ಅದು ಮಿತಿ ಮೀರಿದಾಗ ದಲಿತ ಬಲಗೈ ಸಮುದಾಯದ ಸಚಿವರು, ಶಾಸಕರಾದಂಥವ್ರನ್ನ ಮತ್ತು ಹಲವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ದಿಢೀರಂತ ಸಭೆಯನ್ನ ಕರೆದು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಸಿ ಮಾದೇವಪ್ಪನವ್ರು ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಹಲವರು ಕೂಡ ಈಗ ಈ ಇದರಲ್ಲಿ ಭಾಗಿಯಾಗಿದ್ದಾರೆ. ನೈನಾ ಮೋಟೋ ಸೇರಿ ಹಲವರು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಏನು ಯಾವ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಯಾವ ರೀತಿಯಾಗಿ ಇನ್ನು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ಎಡಗೈ ಮತ್ತು ಬಲಗೈ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆ ಮಿತಿ ಮೀರಿ ಹೋಗುವಂತ ವಾಗ್ವಾದವನ್ನ ಹೆಚ್ಚಾಗಿದೆ. ಯಾಕಂದ್ರೆ ಎಲ್ಲೊಂದು ಕಡೆ ರಕ್ತಪಾತ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಎಡಗೈ ಸಮಾಜದವರು ಮಾತಾಡುದು. ಬಟ್ ಇದು ಯಾವ್ದಕ್ಕೂ ಇದು ಸರಿ ಅಲ್ಲ ಅನ್ನೋದು ರೀತಿಯಾಗಿ ಮಾತಾಡಿದ್ರು. ಯಾಕಂದ್ರೆ ಎಲ್ಲರಿಗೂ ನಾವು ಸರಿ ಸಮಾನವಾದ ನ್ಯಾಯವನ್ನ ಕೊಡ್ತೀವಿ ಅನ್ನೋದು ಈ ಒಂದು ಸಭೆಯ ಉದ್ದೇಶ ಆಗಿದೆ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತದ್ದು. ಸೊ ಮುಂದಿನ ದಿನಮಾನದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಏನಾಗುತ್ತೆ ಬಲಗೈ ಸಮುದಾಯದವರು ಮಾತ್ರ ಇರೋದ್ರಿಂದಾಗಿ ಅದನ್ನ ನೋಡ್ಬೇಕು, ಕಾದು ಕುಳಿತಬೇಕು ಅನ್ನೋದೇ ಒಂದು ಬಹಳ ಸ್ಪಷ್ಟವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಭೆ ಒಂದು ಬಹಳ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳ್ತಾ ಇದ್ವಿ.